ನಿಕಟಪೂರ್ವ ಅಧ್ಯಕ್ಷರು. ಅವರು ಮಹಾಪೂರ್ವ ಅವರಿಗೆ ಧ್ವಜಹಸ್ತಾಂತರಗೊಳಿಸ್ತಾ ಇದ್ದಾರೆ. ಸಮ್ಮೇಳನದ ಸಂಪೂರ್ಣ ಮುಂದಿನ ಜವಾಬ್ದಾರಿ ಇರ್ತಕ್ಕಂಥದ್ದು. ಹೀಗೆ ಅನೇಕ ರೀತಿಯ ವೈವಿಧ್ಯತೆಯಲ್ಲಿ ಏಕತೆಯಲ್ಲಿ ವೈವಿಧ್ಯತೆಯನ್ನು ಹೊಂದಿರುವಂತಹ ನಮ್ಮ ಬೀದರ್ ಜಿಲ್ಲೆ. ಬಂಧುಗಳೇ, ಬಸವಣ್ಣನವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಇವತ್ತು ಬೀದರ್ ಜಿಲ್ಲೆಗೆ ಬಂದ್ರೆ ಇಲ್ಲಿ ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು, ಸಿಖ್ರಿರ್ಬೋದು, ಪಾರ್ಸಿಗಳಿರ್ಬೋದು, ಅಂದ್ರೆ ಯಾವುದೇ ಜಾತಿ ಮತ ಬಂತ ಭೇದಗಳಿಲ್ಲದೆ ನಾವೆಲ್ಲರೂ ಕೂಡ ಕನ್ನಡಿಗರು, ನಾವೆಲ್ಲರೂ ಕೂಡ ಕರ್ನಾಟಕದವರು ಅಂತ ಹೇಳಿ ಹೆಮ್ಮೆಯಿಂದ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರುವಂತಹ ಜಿಲ್ಲೆ ಅಂತ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ ಬಂಧುಗಳು. ಯಾಕಂತಂದ್ರೆ ಈ ತರವಾದಂತಹ ಒಂದು ಜಿಲ್ಲೆ ನಿಜವಾಗ್ಲೂ ಕರ್ನಾಟಕದ ಮುಕುಟ ಕಿರೀಟ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಕುವೆಂಪು ಅವರು ಮಾತಾಡ್ತಾರೆ, ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅಂತ. ಹಾಗಾಗಿ ಎಲ್ಲೇ ಇದ್ರು, ಹೇಗೆ ಇದ್ರು, ಏನೇ ಇದ್ರು ಕೂಡ ನಾವೆಲ್ಲರೂ ಕನ್ನಡತನವನ್ನಾಗ್ಲಿ ಕನ್ನಡವನ್ನಾಗ್ಲಿ ಮರಿಬಾರದು. ನಾವು ಕನ್ನಡವನ್ನ ಬಳಸಬೇಕು, ಕನ್ನಡವನ್ನ ಮಾತಾಡಬೇಕು, ಕನ್ನಡವನ್ನ ಬೆಳೆಸ್ತಾನೇ ಹೋಗ್ಬೇಕು. ಅದೇ ರೀತಿ ನಮ್ಮ ಸುಪ್ಪಣ್ಣ ಕರಕನಹಳ್ಳಿ ಅವ್ರಿಗೆ ನಿಜವಾಗ್ಲೂ ಜೋರಾದ ಚಪ್ಪಾಳೆ ಬರಬೇಕು. ಯಾಕಂದ್ರೆ ನಾನು ಬೀದರ್ ಜಿಲ್ಲೆ ನನಗೆ ಹೊಸದಲ್ಲ. ಯಾಕಂತಂದ್ರೆ ಅನೇಕ ವರ್ಷಗಳಿಂದ ನಾನು ಬರ್ತಾನೆ ಇದ್ದೀನಿ. ಇದುವರೆಗೂ ಬೀದರ್ ಜಿಲ್ಲೆಯಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಾನು ಮಿಸ್ಸೇ ಮಾಡಿಲ್ಲ. ಪ್ರತಿ ವರ್ಷ ಬಂದೇ ಬರ್ತೀನಿ. ಯಾಕಂದ್ರೆ ಅಷ್ಟೊಂದು ಬಾಂಧವ್ಯ, ನೀವು ಕೊಡುವಂತ ಪ್ರೀತಿ, ನೀವು ತೋರಿಸುವಂತ ವಿಶ್ವಾಸ ನಿಜವಾಗ್ಲೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬೀದರ್ ಜಿಲ್ಲೆ ಪ್ರಪಂಚದಲ್ಲೇ ಬಿದಿರೆ ಕಲೆಯಲ್ಲಿ ಪ್ರಪಂಚದಲ್ಲೇ ನಂಬರ್ 1 ಜಿಲ್ಲೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂದಿದೆ. ಶರಣರ ನಾಡು ಸೂಪರಿಗೆ ಕೇಳಿಸ್ತಾ ಇಲ್ಲ. ಕನ್ನಡಿಗರು ಗಲ್ಲಿಯಲ್ಲಿ ಕಿಚ್ಚಿದ್ರೆ ದಿಲ್ಲಿಯಲ್ಲಿ ಕೇಳಬೇಕು, ಹೌದಲ್ವಾ? ಅದು ಬರ್ಬೇಕು. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಕರ್ನಾಟಕದ ಮುಕುಟ ಕಿರೀಟವಾದಂತ ಬೀದರ್ ಜಿಲ್ಲೆಗೆ, ಕರ್ನಾಟಕದ ಮುಕುಟ ಬೀದರ್ ಜಿಲ್ಲೆಗೆ, ಪ್ರೀತಿಯ ತವರೂರು, ಪ್ರೀತಿ ಹಂಚುವ ಮುಗ್ಧ ನಾಡಿನ ಬೀದರ್ ಜಿಲ್ಲೆಯ ಜನತೆಗೆ. ಬಂಧುಗಳೇ ಅಂತ ನಾನು ಯಾಕೆ ಕರಿತಾ ಇದ್ದೀನಿ ಅಂದ್ರೆ, ನಾಡಿನಲ್ಲಿರುವಂತ 7 ಕೋಟಿ ನಾವೆಲ್ಲ ಕನ್ನಡಿಗರು ಬಂಧುಗಳೇ, ಹೌದು ಅಲ್ವೋ? ಯಾವುದೇ ಭಾಷಿಕರಾಗಿರ್ಬೋದು, ಯಾವುದೇ ಜಾತಿಯವರಾಗಿರ್ಬೋದು, ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಪಂಥದವರಾಗಿರ್ಬೋದು, ನಾವೆಲ್ಲ ತಾಯಿ ಭುವನೇಶ್ವರಿ ಮಕ್ಕಳು. ಇವತ್ತು ಏನು 69ನೇ ಕನ್ನಡ ರಾಜ್ಯೋತ್ಸವವನ್ನ ನಮ್ಮ ಹೆಮ್ಮೆಯ ಕರ್ನಾಟಕದ ಕಿರೀಟವಾದಂಥ ಬೀದರ್ ಜಿಲ್ಲೆಯಲ್ಲಿ ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆಯ ವತಿಯಿಂದ ಇವತ್ತು ಸುಪ್ಪಣ್ಣ ಕರಕನಹಳ್ಳಿ ಅವರು ಅದ್ಭುತವಾದಂತಹ ಈ ಒಂದು ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆ ತರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ವೀರ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಮೃತ್ ಪಾಟೀಲ್ ಅವರು, ಮತ್ತೆ ಮುಖ್ಯವಾಗಿ ಪರಮ ಪೂಜ್ಯರಾದಂತಹ ಶ್ರೀ ಬಸವಲಿಂಗ ಅವಧೂತರು, ಜ್ಞಾನಸಾಗರ ಬಂತೆಯವರು, ಮಚ್ಚೇಂದ್ರನಾಥ ಸ್ವಾಮೀಜಿರವರು, ಹೀಗೆ ಅನೇಕ ಪರಮ ಪೂಜ್ಯರುಗಳ ಪಾದಾರಗಳಿಗೆ ನಮಿಸುತ್ತೇನೆ. ಅದೇ ರೀತಿ ವೇದಿಕೆ ಮೇಲಿರುವಂಥ ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ. ಯಾಕಂದ್ರೆ
ನಾನು ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಈಗಾಗಲೇ ಅವ್ರು ಹೇಳಿದ್ದಾರೆ ಎಲ್ಲರ ಹೆಸರು, ಮತ್ತೆ ನಾನು ಮೊದಲಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗಾಗಿ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯರ ಪಾದಾರಗಳಿಗೆ ನಮಿಸುತ್ತಾ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಪ್ರೀತಿಯ ಬಂಧು ಬಾಂಧವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಬಂಧುಗಳು. ಇವತ್ತು ಈ ಒಂದು ರಾಜ್ಯೋತ್ಸವವನ್ನ ಆಚರಣೆ ಮಾಡುವ ಕೇಂದ್ರವಾಗಿ ಈ ರಾಜ್ಯೋತ್ಸವದಲ್ಲಿ ಅನೇಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮತ್ತು ಅನೇಕ ಕ್ರೀಡಾತ್ಮಕವಾದಂತಹ ಒಂದು ಕಾರ್ಯಕ್ರಮಗಳನ್ನು ಎಲ್ಲ